ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಂದಿರೋದು ಕ್ಯೂಟ್ ಕಟ್ ಸಲೂನ್ಗೆ. ಇವತ್ತು ನಾನು ನನ್ನ ಹೇರ್ಸ್ನ ಕಟ್ ಮಾಡೋಣ ಅಂತ ಇದ್ದೆ. ಮುಂದೆ ಎಲ್ಲ ತುಂಬಾ ಲಾಂಗ್ ಬೆಳೆದ್ಬಿಟ್ಟಿತ್ತು. ಇದಿರೋದು ಬಂದು ಎರೆಗ್ನಳ್ಳಿ ಮೇನ್ ರೋಡಲ್ಲೇ ಹಾಲ್ ಡೈರಿ ಎದುರುಗಡೆ, ಹೊಸ ಹಾಲ್ ಡೈರಿ ಎದುರುಗಡೆ ಇದೆ. ನಾನು ಯೂಶ್ವಲಿ ಇಲ್ಲೇ ಬಂದು ಕಟ್ ಮಾಡಿಸ್ಕೊಳ್ಳೋದು. ಸೊ ಇಲ್ಲಿ ಓನರ್ ಬಂದು ಉಷಾ ಅಂತ. ಯಾವಾಗಲೂ ತುಂಬ ಸಪೋರ್ಟಿವ್ ಆಗಿ ತುಂಬ ನಗ್ನಗ್ತಾ ಮಾತಾಡಿಕೊಂಡು ಏನೇ ಇದ್ರೂ ನಮ್ಗೆ ಹೇಗೆ ಬೇಕು ಅದೇ ರೀತಿ ಮಾಡಿಕೊಡ್ತಾರೆ. ಸೊ ನಾನು ರೆಗ್ಯುಲರ್ ಆಗಿ ಇಲ್ಲೇ ಬರ್ತೀನಿ. ಆ್ಯಕ್ಚುಲಿ ಬಂದು ತುಂಬ ಜನ ಕಮೆಂಟ್ ಮಾಡಿದ್ರು. ತುಂಬ ಜನ ಅಂದರೆ ತುಂಬ ಜನ ಏನಲ್ಲ, ಒಂದಿಬ್ರು 3 ಜನ ಕಮೆಂಟ್ ಮಾಡಿದ್ರು, ಅಕ್ಕ ಸೆಲ್ಫ್ ಹೇರ್ ಕಟ್ ವಿಡಿಯೋ ಮಾಡಿ ಅಂತ. ಬಟ್ ಸೀರಿಯಸ್ಲಿ ಅವ್ರಿಗೆ ಏನಕ್ಕೆ ನಾನು ಸೆಲ್ಫ್ ಹೇರ್ ಕಟ್ ವಿಡಿಯೋ ಮಾಡಬೇಕು ಅಂತ ಅನಿಸ್ತು ಅಂತ ನನ್ಗೆ ಗೊತ್ತಿಲ್ಲ. ಯಾಕಂದರೆ ನನಗೆ ಈ ಪಾರ್ಲರ್ದು ಏನೂ ಬೇಸಿಕ್ಕಿಂದ ಏನೂ ಗೊತ್ತಿಲ್ಲ, ಏನು ನಾನು ಕಲ್ತೂ ಇಲ್ಲ. ಬಟ್ ಸ್ಟಿಲ್ ಅವ್ರು ಕಮೆಂಟ್ ಮಾಡಿದ್ದಾರೆ ಅಂತ ನಾನೊಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಉಷಾ ಅವರ ಹೆಲ್ಪ್ ಜೊತೆಗೆ ಅವ್ರು ಹೇಗೆ ಹೇಳ್ಕೊಡ್ತಾರೆ ಆ ರೀತಿ ನಾನೇ ಕಟ್ ಮಾಡಿ ತೋರಿಸೋಣ ಅಂತ ಇದ್ದೀನಿ. ಯಾಕಂದರೆ ಸೀರಿಯಸ್ಲಿ ಇರೋದೇ ಇಷ್ಟು ತಿನ್ ಹೇರ್ಸು, ನಾನು ಏನು ರಿಸ್ಕ್ ತೊಗೊಳಕ್ಕಾಗಲ್ಲ ನನಗೆ ನಾನೇ ಹೇರ್ ಕಟ್ ಮಾಡಿ, ಏನೂ ನಾಲೆಜ್ ಇಲ್ದೇನೆ. ಅದಕ್ಕೆ ಅವ್ರಿಗೆ ನಾನು ಫೋನ್ ಮಾಡಿ ಕೇಳಿಕೊಂಡೆ. ತುಂಬ ಖುಷಿಯಾಗಿ ಆಯಿತು ಬನ್ನಿ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರ ಗೈಡೆನ್ಸ್ ಜೊತೆಗೆ ನಿಮಗೆ ಹೇರ್ ಕಟ್ ಮಾಡಿ ತೋರಿಸೋಣ, ಮತ್ತು ಏನೇನು ಇರುತ್ತೆ ಪ್ರತಿಯೊಂದು ಎಷ್ಟಾಗುತ್ತೆ ಅಷ್ಟು ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತಡ ಮಾಡಿದೆ, ಬನ್ನಿ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಜಾಗ ಬಂದು ತುಂಬಾ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ ಮತ್ತು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಥರ ಅಕ್ಯೂಪ್ಮೆಂಟ್ಸು ಇಟ್ಟಿದ್ದಾರೆ. ಸ್ಟೀಮರ್ ಇರ್ಬೋದು, ಏನೇನು ಬೇಕು ಹೇರ್ ವಾಶ್ಗೆ ಆ ಟಬ್ಬು ಪ್ರತಿಯೊಂದು ಎಲ್ಲನೂ ನೀಟಾಗಿ ಜೋಡಿಸಿದ್ದಾರೆ. ಮತ್ತು ನೀವು ನೋಡ್ಬೋದು ಇಲ್ಲಿ ಜುವೆಲರೀಸ್ ಎಲ್ಲ ಇಟ್ಟಿದ್ದಾರೆ. ಸೊ ಇವರು ರೆಂಟಿಗೆ ಜುವೆಲರೀಸು ಕೊಡ್ತಾರೆ, ಮತ್ತು ಮೇಕಪ್ ಮಾಡ್ತಾರೆ, ಹೇರ್ ಸ್ಟೈಲ್ ಮಾಡ್ತಾರೆ, ಸ್ಯಾರಿ ಡ್ರೇಪಿಂಗ್ ಕೂಡ ಮಾಡ್ತಾರೆ. ನಾನು ಮುಂಚೆನೂ ಸಹ ಇಲ್ಲಿ ಸ್ಯಾರಿ ಡ್ರೇಪಿಂಗ್ ಮಾಡಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಸ್ಯಾರಿ ಡ್ರೇಪ್ ಮಾಡಿದ್ರು. ಇಲ್ಲೇ ಸೈಡಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ. ಅವ್ರು ಚಾರ್ಜ್ ಮಾಡಿದ್ದು ಜಸ್ಟ್ 250 ರೂಪೀಸ್ ಅಷ್ಟೇ. ಫಸ್ಟ್ ಸ್ಟೆಪ್ ಬಂದು ಕ್ಲಾತ್ ಹಾಕ್ತಾ ಇದ್ದಾರೆ. ಇದು ಏನಕ್ಕೆ ಹಾಕೋದು ಅಂದರೆ ಹೇರ್ ಏಪ್ರಾನ್. ಸೊ ಫಸ್ಟ್ ಬಂದು ಏಪ್ರಾನ್ ನ ಹಾಕ್ತಾ ಇದ್ದಾರೆ. ಇದೇನಕ್ಕೆ ಹಾಕೋದು ಅಂದ್ರೆ ಕಟ್ ಮಾಡೋ ಹೇರ್ಸು ನಮ್ಮ ಬಟ್ಟೆ ಮೇಲೆ ಬಿದ್ದು ಅಂಟ್ಕೋಬಾರ್ದು ಅನ್ನೋ ರೀಸನ್ಗೆ ಏಪ್ರಾನ್ ಹಾಕೋದು. ಸೊ ಏಪ್ರಾನ್ ಹಾಕಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅವ್ರು ನಂಗೆ ಹೇಳಿರೋದು ಹೇರ್ಸ್ ಅಲ್ಲಿರೋ ಸಿಕ್ನ ಕಂಪ್ಲೀಟ್ ಆಗಿ ಬಿಡಿಸ್ಕೊಬೇಕು ಅಂತ. ಅದಕ್ಕೆ ಈ ಕೂಮ್ ಯೂಸ್ ಮಾಡಕ್ ಹೇಳಿದ್ದಾರೆ. ತುಂಬಾ ಸಿಕ್ಕಿದ್ರೆ ದೊಡ್ಡ ಕೂಮು. ಓಕೆ. ಸೊ ನಾನು ಇವಾಗ ಸೆಂಟರ್ ಕ್ರಾಪ್ ತೆಗ್ದಿದ್ದೀನಿ, ಮತ್ತೆ ಇದನ್ನ ಸಹ 2 ಭಾಗ ಮಾಡ್ಕೊತಾ ಇದ್ದೀನಿ. ನನ್ನ ಹೇರ್ಸ್ ತಿಕ್ಕಿರೋದ್ರಿಂದ ಈ ಕೂಮೆ ಸಾಕು ಅಂತ ಹೇಳಿದ್ರು. ಏನಾದ್ರು ಇನ್ನ ಸಾರಿ ಸ್ಟಾರ್ಟ್ ಆಗಿದೆ ಅಲ್ವಾ ಒಂದ್ಸರಿ ನಾವಮ್ಮ ಸ್ಟಾರ್ಟೇ ಮಾಡಿದೆ, ಇನ್ನ ಮುಗಿಸ್ಬಿಟ್ಟಿದ್ವಿ. ನನ್ನ ಹೇರ್ಸ್ ತುಂಬಾ ತಿನ್ನಿರೋದ್ರಿಂದ ಈ ಕೂಮೆ ಸಾಕಂತೆ. ಏನಾದ್ರೂ ಹೇರ್ಸ್ ನಿಮ್ದು ತಿಕ್ಕಾಗಿದ್ರೆ ಈ ತರ ಕೂಮ್ನ ಯೂಸ್ ಮಾಡಬೇಕು ನೀವು ಟ್ಯಾಂಗಲ್ ಮಾಡಕ್ಕೆ ಹೇರ್ಸ್ನ. ನೋಡಿ ಕಂಪ್ಲೀಟ್ ಆಗಿ ಇವಾಗ ಬಿಡಿಸಿದ್ದೀನಿ. ಟೆನ್ಷನ್ ಆಗ್ತಾ ಇದೆ ನನಗೆ ನಾನೇ ಮಾಡ್ಕೊಳ್ಳೋಕ್ಕೆ ಆ್ಯಕ್ಚುಲಿ. ಬಟ್ ನನ್ನ ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಾದ್ಮೇಲೆ ನನಗೆ ಫಸ್ಟ್ ರಿಕ್ವೆಸ್ಟ್ ಬಂದಿದ್ದೇನೆ ಹೇರ್ ಕಟ್ದು. ಸೊ ಯಾರು ಸಬ್ಸ್ಕ್ರೈಬರ್ ಅಂದರೆ ನನಗೆ ಯಾರೋ ಗೊತ್ತಿಲ್ಲದೆ ಇರೋ ಹೊಸ ಸಬ್ಸ್ಕ್ರೈಬರ್ ಬಂದು ನನಗೇನೋ ಒಂದು ರಿಕ್ವೆಸ್ಟ್ ಮಾಡಿದ್ರು. ಸೊ ಅದನ್ನು ಮಾಡದೇ ಇರೋಕ್ಕಾಗಲ್ಲ ಅಂದ್ಬಿಟ್ಟು ರಿಸ್ಕ್ ತಗೊತಾ ಇದ್ದೀನಿ. ಸೊ ಇವಾಗ ಕಂಪ್ಲೀಟ್ ಆಗಿ ಸಿಕ್ನ ಬಿಡಿಸಿದ್ದೀನಿ ನಾನು. ನೆಕ್ಸ್ಟು ನೀರು ಹಾಕೊಳ್ಳೋದು. ನೆಕ್ಸ್ಟ್ ಸ್ಟೆಪ್ ಬಂದು ಸ್ಪ್ರೇ ಮಾಡ್ಕೊಬೇಕು. ಪ್ಲೇನ್ ವಾಟರ್ ಇದು. ಈ ರೀತಿ ಸ್ಪ್ರೇಯರ್ನ ಇಟ್ಕೊಂಡು ಸ್ಪ್ರೇ ಮಾಡ್ಕೊಂಡ್ರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಆಲ್ಮೋಸ್ಟ್ 80% ಅಷ್ಟು ಹೇರ್ಸು ಒದ್ದೆ ಆಗ್ಬೇಕಂತೆ. ಅಷ್ಟು ನಾವು ಸ್ಪ್ರೇ ಮಾಡಿಕೊಂಡು ಮತ್ತೆ ಕೂಮ್ ಮಾಡ್ಕೊಂಡಾಗ ಎಲ್ಲ ಕಡೆ ನೋಡಿ ಕೂಮ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಸ್ಪ್ರೇ ಮಾಡಿ ಕೂಮ್ ಮಾಡಿದಾಗ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗುತ್ತೆ ವಾಟರು. ಸೊ ಕಂಪ್ಲೀಟ್ ಆಗಿ 80% ವೆಟ್ ಮಾಡಿದ್ದಾರೆ. ಈಗ ಬಂದು ಕರೆಕ್ಟಾಗಿ ಸೆಂಟರ್ ಪಾಯಿಂಟಲ್ಲಿ ಇರಬೇಕು. ಸೊ ಕ್ರಾಪ್ ಬಂದು ಕರೆಕ್ಟಾಗಿ ಸೆಂಟರ್ ಪಾಯಿಂಟಲ್ಲಿ ಇರಬೇಕು. ಅದೊಂದು ಮೇನ್ ಥಿಂಗ್ ಪ್ರಾಪರ್ ಆಗಿ ಹೇರ್ ಕಟ್ ಬರೋಕ್ಕೆ. ಓಕೆ, ನಾಟ್ ಬ್ಯಾಡ್. ನೋಡಿ
ಒಂದು ಸ್ವಲ್ಪ ರಾಂಗ್ ಆಗಿ ತೆಗ್ದಿದ್ದೀನಿ, ಹೆಲ್ಪ್ ಮಾಡ್ತಾ ಇದ್ದಾರೆ. ಬಟ್ ನಂಗೆ ಅನ್ಸೋದೇನಪ್ಪ ಅಂತ ಅಂದರೆ ಈ ಥರ ಸೆಲ್ಫ್ ಹೇರ್ ಕಟ್ಟು ವಿತೌಟ್ ನಾಲೆಜ್ ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹೇರ್ ಸ್ಟೈಲ್ ಹಾಳಾಯಿತು ಅಂದರೆ ಮುಖದ ಲುಕ್ಕೇ ಚೇಂಜ್ ಆಗೋಗುತ್ತೆ. ಗರ್ಲ್ಸ್ಗೆ ನನಗೆ ಯಾವಾಗಲೂ ಅನ್ಸೋದು ಹೇರ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್, ಹೇರ್ಸ್ ತುಂಬಾ ಇಂಪಾರ್ಟೆಂಟ್ ಅವ್ರ ಲುಕ್ಕಿಗೆ. ಸೊ ಈ ಥರ ಒಂದು ಗೈಡೆನ್ಸಲ್ಲಿ ಮಾಡಿ, ಇಲ್ಲಾಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಮಾಡ್ಕೋಬೋದು. ಇದೇ ಕುಮಾ? ಓಕೆ. ಸೊ ಇದು ಶಾರ್ಪ್ ಆಗಿರುತ್ತೆ, ಸ್ಟೀಲ್ ಕೂಮ್, ಇನ್ನೊಂದು ಕೂಮ್ ನಾನು ತಗೊತಾ ಇರೋದು. ಸೊ ಭಾಗ ಮಾಡಲಿಕ್ಕೆ ಈಸಿ ಆಗುತ್ತೆ. ಇದೇ ಥರ ಕೂಮೆ ಯೂಸ್ ಮಾಡಬೇಕು, ಆವಾಗಲೇ ಕರೆಕ್ಟ್ ಪಾರ್ಟಿಷನ್ ಬರೋದು. ಈಗ ಅವ್ರು ಹೇಳಿದ್ದು ಇಲ್ಲಿಂದ 1 ಇಂಚು ವಿ ಶೇಪಲ್ಲಿ ಕೆಳಗಡೆ ತಗೋಬೇಕಂತ. ನಾನು ಹೇಳದೆ ಮರ್ತ್ಬಿಟ್ಟೆ, ನಾನು ಮಾಡಿಸ್ಕೊತಾ ಇರೋದು ಲೇಯರ್ ಕಟ್, ಸೆಲ್ಫ್ ಲೇಯರ್ ಕಟ್ ಇದು. ಸೊ ಇಲ್ಲಿಂದ 1 ಇಂಚು ಇಲ್ಲಿಂದ ಬಂದು ವಿ ಶೇಪಲ್ಲಿ ಫ್ರಂಟ್ಗೆ ಫುಲ್ ಮಾಡ್ಕೊಬೇಕು. ಹೇಳ್ದಷ್ಟಂತೂ ಸೀರಿಯಸ್ಲಿ ಇದು ಈಸಿ ಅಲ್ಲ. ನನ್ಗೆ ಗೊತ್ತಿಲ್ಲ ನಾನು ಮಾಡ್ಕೊತೀನಿ ಅಂತ ವಾಪಸ್ ಇದಕ್ಕೂ ಹೆಲ್ಪ್ ತಗೊತಾ ಇದ್ದೀನಿ. ಫ್ರಂಟಿಂದ ನಿನ್ನೆ ತಗೊತೀರಾ? ಹಿಂದೆಯಿಂದ ಬೇಡ, ಫೇಸ್ ಯಾವಾಗಲೂ ಸ್ಟ್ರೈಟ್ ಇರಬೇಕು. ಓಕೆ. ಫೇಸ್ ಯಾವಾಗಲೂ ಸ್ಟ್ರೇಟ್ ಆಗಿ ಇಟ್ಕೊಬೇಕಂತೆ. ಸೊ ಇವಾಗ ನೋಡಿ ಪ್ರಾಪರ್ ವಿ ಬಂದಿದೆ. ನೀವೇ ಮಾಡಿ. 1 ಟ್ವಿಸ್ಟ್, 1 ಸರಿ ಟ್ವಿಸ್ಟ್ ಮಾಡ್ಕೊಬೇಕು. ಅದಾದ್ಮೇಲಿಂದ ಲೆಂತ್ ಎಷ್ಟು ಬೇಕು, ನೋಸ್ ಲೆವೆಲ್ ಬೇಕಾ, ಲಿಪ್ಸ್ ಲೆವೆಲ್ ಬೇಕಾ, ಇಲ್ಲಾಂದ್ರೆ ಚಿನ್ ಲೆವೆಲ್ ಬೇಕಾ, ನಮಗೆ ಹೆಂಗ್ ಬೇಕೋ ಹಂಗೆ ಕಟ್ ಮಾಡ್ಕೋಬೇಕು. 1 ಟ್ವಿಸ್ಟ್ ಆಗಿದ ತಕ್ಷಣ ನಂಗೆ ನಿಜ ಭಯ ಆಗ್ತಿದೆ, ಅವ್ರ ಕೈಯಲ್ಲೇ ಮಾಡಿಸ್ತೀನಿ. ಫಸ್ಟ್ 1 ಮಾಡಿ. ಚಿನ್ನ ನೋಡಿ, ಚಿನ್ ಲೆವೆಲ್ ಹೇಳಿದ್ದೆ, ಚಿನ್ ಲೆವೆಲ್ಗೆ ಫಸ್ಟ್ ಸ್ಟ್ರೇಟ್ ಆಗಿ ಕಟ್ ಮಾಡಿದ್ದಾರೆ. ಇದು ಬಂದು ಫಸ್ಟ್ ಸ್ಟೆಪ್ ಲೇಯರ್ ಅಲ್ಲಿ. ನೆಕ್ಸ್ಟ್ ಬನ್ನಿ ನೀವೇ ಮಾಡಿ. ಸೊ ಇವಾಗ ನೆಕ್ಸ್ಟ್ ಪಾರ್ಟಿಷನ್ ಮಾಡ್ತಾ ಇದ್ದಾರೆ. ಎಷ್ಟು ಇಂಚಕ್ಕ? 1 ಇಂಚೆ. ನೆಕ್ಸ್ಟ್ ಮತ್ತೆ 1 ಇಂಚೇನಾ? ಓಕೆ. ಸೊ ಫಸ್ಟ್ 1 ಇಂಚು ಚಿನ್ ಲೆವೆಲ್ಗೆ ಮಾಡಿದ್ದಾರೆ. ಈಗ ಸೆಕೆಂಡ್ 1 ಇಂಚ್ ಮಾಡ್ತಾ ಇದ್ದಾರೆ ನೋಡಿ. ಇನ್ನೊಂದು ಇದ್ರ ಸಮಾನೇನಾ? 2 ಸ್ಟೆಪ್ ಒಂದೇ ಸಮ ಮಾಡಿ. ಸೊ ಫಸ್ಟ್ 2 ಪಾರ್ಟಿಷನ್ ಬಂದು ಒಂದೇ ಸಮ ಚಿನ್ ಲೆಂತ್ಗೆ ಮಾಡ್ತಾ ಇದ್ದಾರೆ. ನಾನು ಯಾವಾಗೂ ಸುಮ್ಮನೆ ಮಾಡಿಸ್ತಾ ಇದ್ದೆ ಅಷ್ಟೇ. ಇವತ್ತೇನೋ ಸೆಲ್ಫ್ ಹೇರ್ ಕಟ್ ಅಂದ್ಬಿಟ್ಟು ಈ ಥರ ಮಾಡಿಸ್ತಾ ಇದ್ದೀನಿ. ಜಾಸ್ತಿ ಕೂದಲೆಲ್ಲ ವೇಸ್ಟ್ ಆಗ್ತಿದೆ ನನಗೆ, ಇರೋದೇ ಅಷ್ಟು ಸಣ್ಣ ಹೇರ್ಸು. ಓಕೆ. ಸೊ ನೆಕ್ಸ್ಟು ಹಿಂದೆ ಹೋಗಿ ಅರ್ಧ ಪಾರ್ಟಿಷನ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ. ಸೊ ನೋಡಿ, ಹಿಂದೆ ಈ ರೀತಿ ಪಾರ್ಟಿಷನ್ ಕಾಣಿಸ್ತಾ ಇದೆ. ನೆಕ್ಸ್ಟು ಸೊ ಇವಾಗ ಸೆಂಟರ್ ಪಾರ್ಟಿಷನ್ ತೆಗ್ದಿದ್ದಾರೆ. ಅರ್ಧ ಕೂದಲು, ಮೇಲ್ಗಡೆಯಿಂದ ಅರ್ಧ ಕೂದಲು. ಈಗ ಇದನ್ನ ಟ್ವಿಸ್ಟ್ ಏನೂ ಮಾಡಂಗಿಲ್ಲ, ಇದು ಕ್ರಾಸ್. ಹಿಂದೆ ಮಾಡ್ಬಿಡಿ. ಸ್ಟಾಪ್ ಮಾಡಿ. ಸೊ ಇವಾಗ ಬಂದು ಫ್ರಂಟ್ ಲೇಯರ್ ಆಯ್ತು. 2 ಲೇಯರ್ಸ್ ಮಾಡಿದ್ದಾರೆ. 1 ಇಂಚ್ ಪ್ಲಸ್ 1 ಇಂಚ್ 2 ಇಂಚಲ್ಲಿ. ಸೊ ನೆಕ್ಸ್ಟ್ ಬಂದು ಅರ್ಧ ತೆಗೆದು ಇಲ್ಲಿಂದಾನೇ ಕಟ್ ಮಾಡ್ತಾ ಹೋಗ್ತಾರಂದ್ರೆ ನನ್ಗೆ ಯಾಕೋ ಹೇರ್ಸ್ ತುಂಬಾ ಶಾರ್ಟ್ ಆಗುತ್ತಂತ ಭಯ ಆಗ್ತಿದೆ. ಮತ್ತೆ ಥಿನ್ ಹೇರ್ಸ್ ಇರೋದ್ರಿಂದ ನನಗೆ ಯಾಕೋ ರಿಸ್ಕ್ ತಗೊಳಕ್ಕೆ ಭಯ ಆಗ್ತದೆ. ನಾನು ಯೂಶಲಿ ಮಾಡೋದು ಸಿಂಪಲ್ ಆಗಿ ಯು ಕಟ್. ಸೊ ಅದಕ್ಕೆ ಯು ಕಟ್ಟೆ ಮಾಡಿಸ್ಕೊಂಡ್ಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ಅವ್ರ ಹತ್ರ ಹೇಳ್ದೆ ನಾನು ಇವಾಗ ತಾನೇ ಯು ಶೇಪಲ್ಲೇ ಮಾಡಿಬಿಡಿ, ಲೇಯರ್ಸ್ ಬೇಡ ಅಂತ. ಈಗ ಫುಲ್ ಎಲ್ಲ ನೀಟಾಗಿ ಒಂದು ಸೈಡ್ ಫುಲ್ ಕೂಮ್ ಮಾಡ್ಕೊಳ್ಳಿ. ಓಕೆ. ಇಲ್ಲೆಲ್ಲ ಫುಲ್ ಕೂಮ್ ಮಾಡ್ಕೊಂಡು ಓಕೆ 2 ಸೈಡ್ ಹಿಂಗೆ ಡಿವೈಡ್ ಮಾಡ್ಕೊಂಡು ಬಿಟ್ಕೊಳ್ಳಿ. ಮಧ್ಯ ಇದು ಮಾಡಿ ಇದನ್ನೆಲ್ಲ ತಗೊಂಡು ಕಿವಿ ನೇರದಿಂದ ಸ್ಟ್ರೈಟ್ ಲೆವೆಲ್ ತಗೊಂಡು ಫುಲ್ ಎಲ್ಲ ಒಂದು ಇಲ್ಲದೆ ಇರೋ ಥರ ತೆಗೆದ್ಬಿಟ್ಟು ನಮಗೆ ಎಷ್ಟು ಶಾರ್ಟ್ ಬೇಕು ಹೀಗೆ ಮಾಡ್ಕೊಳ್ಳಿ.
ಈಗ ಮಾಡಿಕೊಂಡು ಹೀಗೆ ಕೈಯಲ್ಲಿ ಇಟ್ಕೊಂಡು ನಮ್ಗೆ ಎಷ್ಟು ಶಾರ್ಟ್ ಬೇಕು, ಇಷ್ಟು ಬೇಕಾ ಇಲ್ಲ ಎಷ್ಟು ಬೇಕಾ, ನಿಮ್ಗೆ ಎಷ್ಟು ಶಾರ್ಟ್ ಬೇಕೋ ಅದನ್ನ ಲೆವೆಲ್ ಅಲ್ಲಿ ಕಟ್ ಮಾಡಿ. ಓಕೆ, ಹೀಗೆ ಕಿವಿಯಿಂದ ಲೆವೆಲ್, ಓಕೆ, ಕಿವಿಯಿಂದ ಲೆವೆಲ್ ತಗೊಂಡು ಇದನ್ನ ನಾವು ಹಿಂದೆ ಬಿಟ್ಟಾಗ ಯು ಶೇಪ್, ಅದನ್ನ ಬಿಟ್ಟಾಗ ವಿಡಿಯೋಸ್ ಮಾಡಿ ತೋರಿಸ್ತಾರೆ. ಲೈಟ್ ಯು ಬರುತ್ತೆ. ಓಕೆ, ಸೊ ಫ್ರಂಟ್ ಇವಾಗ ಲೇಯರ್ ಆಯ್ತು. ಬ್ಯಾಕ್ ಇವಾಗ ನಾನು ಲೇಯರ್ಸ್ ಮಾಡೋ ಬದಲಿಗೆ ನಾನು ಯೂಶಲಿ ಮಾಡೋದೇ ಯು ಶೇಪ್. ಸೊ ಯು ಶೇಪನ್ನು ಸೆಲ್ಫಲ್ಲಿ ಮಾಡ್ಕೋಬಹುದು ಅಂತ ಇವಾಗ ತಾನೇ ನೀವು ನೋಡಿದ್ರಿ, ಅವರೇ ಗೈಡ್ ಮಾಡಿದ್ದಾರೆ. ಅದೇ ರೀತಿ ನಾನು ಇವಾಗ ನಿಮಗೆ ಮಾಡಿ ತೋರಿಸ್ತೀನಿ. ಇವಾಗಾದರೂ ನಾನೇ ನನ್ನ ಹೇರ್ಸ್ನ ಸಿಸರಲ್ಲಿ ಕಟ್ ಮಾಡ್ತೀನಿ. ಅವ್ರು ಹೇಳಿದ್ದು ಟ್ಯಾಂಗಲ್ ಇಲ್ಲದೆ 2 ಭಾಗ ಆಲ್ರೆಡಿ ಅವರೇ ಮಾಡ್ಕೊಟ್ಬಿಟ್ಟಿದ್ದಾರೆ. ಟ್ಯಾಂಗಲ್ಸ್ ಏನು ಇಲ್ದೇನೆ ನೀಟಾಗಿ ಕೂಮ್ ಮಾಡಿ ಕಿವಿಯಿಂದ, ಕತ್ತು ಸ್ಟ್ರೇಟ್ ಆಗಿರಬೇಕು, ಕಿವಿಯಿಂದ ಬಂದು ಹಿಂಗೆ ಇಟ್ಕೊಂಡು ನನಗೆ ಯಾವ ಲೆಂತ್ ಬೇಕು ಆ ಲೆಂತ್ ಹಿಂಗೆ ಸ್ಟ್ರೇಟ್ ಆಗಿ ಹಿಂಗೆ ಇಟ್ಕೊಂಡು ಇದನ್ನ ಕಟ್ ಮಾಡಬೇಕು. ಕರೆಕ್ಟಾ? ಕರೆಕ್ಟ್ ಅಂತೆ. ಸೊ ಓಕೆ, ಇಷ್ಟು ಬೇಡ? ಇಲ್ಲ, ಅಷ್ಟು ತೆಗಿರಿ, ಅದ್ರಂಗಿರೋ ಶೇಪ್ ಬರಲ್ಲ. ಹೌದಾ? ಓಕೆ, ಅಷ್ಟು ತೆಗಿಲೇಬೇಕಂತೆ. ಓಕೆ, ಇಷ್ಟನ್ನ ಹಿಂಗೆ ತಾನೆ ಸ್ಟ್ರೇಟಾ? ಓಕೆ, ಸೊ ಸಿಸರ್ಸು ಎಲ್ಲ ಅಷ್ಟೇ, ಯಾವ್ಯಾವ ಸಿಸರಲ್ಲೋ ಕಟ್ ಮಾಡಕ್ಕೆ ಹೋಗ್ಬೇಡಿ. ಅದಕ್ಕೆ ಅದ್ರದ್ದೇ ಅದು ಸಿಸರ್ ಇರುತ್ತೆ. ಪ್ರಾಪರ್ ಸಿಸರ್ಸ್ನ ತಗೊಂಡು ಮಾತಾಡ್ತಾ ಮಾಡಿಬಿಟ್ಟೆ. ಓಕೆ, ಸ್ಟ್ರೇಟಾಗಿ ಕಟ್ ಮಾಡಿ ಅದೇ ಸೇಮ್ ಲೆವೆಲ್ ಹಾಕಬೇಕು. ಇದೇ ಸೇಮ್ ಲೆವೆಲ್ ಇವಾಗ ಈ ಸೈಡನ್ನು ಮಾಡಬೇಕು. ಓಕೆ, ನೋಡೋಣ. ಆಲ್ರೆಡಿ ಇದನ್ನು ಸಿಗ್ಬಿಡ್ಸಿದ್ದೀನಿ. ಓಕೆ, ಇದು ಒಂದು ಸ್ವಲ್ಪ ರಿಸ್ಕ್ ಕಮ್ಮಿ ಅನ್ಸುತ್ತೆ. ಫ್ರಂಟ್ ಇಂದನೂ ನೀಟಾಗಿ ಕೂಮ್ ಮಾಡ್ಕೊಳ್ಳಿ ಶ್ರುತಿ. ಓಕೆ, ಸೊ ಚಿನ್ ಬಂದು ಸ್ಟ್ರೇಟ್ ಆಗಿರ್ಬೇಕು. ಕಿವಿಯಿಂದ ಈ ಲೆವೆಲ್ಗೆ ಮೇ ಬಿ ಹಿಂಗೆ ಇಟ್ಕೊಂಡ್ರೆ ಆಗ್ಬೋದು. ಹಾಂ, ಅದನ್ನ ಆ ಕಡೆ ಹೆಂಗೆ ಇಟ್ಕೊಂಡೆ ಅದೇ ಲೆವೆಲ್ಗೆ ಹಂಗೆ ಕೈಯಲ್ಲೇ ನೋಡಿ. ಕರೆಕ್ಟಾ? ಸ್ವಲ್ಪ ಕೆಳಗೆ ಮಾಡ್ಲಾ? ಸ್ವಲ್ಪ ಕೆಳಗೆ ಮಾಡ್ಲಾ? ಓಕೆ, ಈಗ ನೆಕ್ಸ್ಟು ಈ ಸೈಡು ಸಹ ಸ್ಟ್ರೇಟಾಗಿ ಕಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಸೈಡನ್ನು ಸ್ಟ್ರೈಟಾಗಿ ಏನೋ ರಿಸ್ಕ್ ತಗೊಂಡು ಕಟ್ ಮಾಡೇ ಬಿಟ್ಟೆ. ಓಕೆ, ಏನು ಆಡಾಗಂತೂ ಅನಿಸ್ತಾ ಇಲ್ಲ, ಚೆನ್ನಾಗಿ ಅನಿಸ್ತಾ ಇದೆ. ಸೆಲ್ಫಲ್ಲಿ ಅಷ್ಟೇ ಬರೋದು. ಸೆಲ್ಫಲ್ಲಿ ತುಂಬ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹೇರ್ ಸ್ಟೈಲ್ನ. ಹೆಂಗೋ ಒಂದು ಮ್ಯಾನೇಜಬಲ್ ಆಗಿ ಅರ್ಜೆಂಟಿಗೆ ಏನಾದರೂ ಬೇಕಂದ್ರೆ ಮಾಡ್ಕೋಬೋದು. ಬಟ್ ಅದನ್ನು ಅಷ್ಟೇ, ನೀವು ಒಬ್ಬರೇ ಕೂತ್ಕೊಂಡು ಏನೂ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ನೀವು ಸಲೂನಿಗೆ ಬಂದಿಲ್ಲ ಅಂದರೂ ಯಾರಾದರೂ ಅಮ್ಮ ಇರ್ಬೋದು, ಅಕ್ಕ ತಂಗಿ ಯಾರಾದರೂ ಒಬ್ಬರು ನಿಮ್ಮ ಜೊತೆಗೆ ಇಟ್ಕೊಂಡು ಅವ್ರ ಹೆಲ್ಪ್ ತೊಗೊಂಡು ನೀವು ಹೇರ್ ಕಟ್ ಮಾಡ್ಕೊಳ್ಳಿ ಅಂತ ನನ್ನ ಪರ್ಸ್ನಲ್ ಸಜೆಷನ್. ಬಿಕಾಸ್ ಹೇರ್ಸಲ್ಲಿ ಯಾವತ್ತೂ ಪ್ಲೀಸ್ ಯಾರು ರಿಸ್ಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೆಲ್ಫ್ ಹೇರ್ ಕಟ್ ಎಲ್ಲ ಟ್ರೈಯೇ ಮಾಡೋಕ್ಕೆ ಹೋಗ್ಬೇಡಿ ನನ್ನ ಪ್ರಕಾರ. ಮಾಡ್ಕೊಂಡಷ್ಟು ಆದಷ್ಟು ಸ್ವಲ್ಪ ಲಾಂಗಲ್ಲಿ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ಇಲ್ಲ ಸೆಲ್ಫ್ ಹೇರ್ ಕಟ್ ಟ್ರೈ ಮಾಡಲೇಬೇಕು, ನೋಡೋಣ ಹೆಂಗೆ ಬರುತ್ತೆ ಅಂತ ಅನ್ಸೋರು ಲಾಂಗ್ ಲೆಂತಲ್ಲೇ ಟ್ರೈ ಮಾಡಿ. ಈಗ ನೋಡಿ, ನಾನು ಸ್ವಲ್ಪ ಹೇರ್ಸ್ನ ಕಟ್ ಮಾಡಿದೆ. ನಂಗೆ ಅಷ್ಟೊಂದು ಆವಾಗ ಟೆನ್ಷನ್ ಇವಾಗ ಆಗ್ತಾ ಇಲ್ಲ. ಅದೇನೇ ಏನಾದರೂ ಇಲ್ಲಿಂದ ನಾನು ಲೇಯರ್ಸ್ ಏನಾದರೂ ಇವತ್ತು ಮಾಡ್ಕೊಂಡ್ಬಿಟ್ಟಿದ್ದಿದ್ರೆ ಫುಲ್ ನಾನು ಟೆನ್ಷನ್ ಆಗ್ಬಿಡ್ತಾಯಿತ್ತು. ಫುಲ್ ಹೇರ್ಸ್ ಎಲ್ಲ ಡ್ರೈ ಆಗಿ ಹೆಂಗೆ ಕಾಣುತ್ತೆ ಅನ್ನೋವರೆಗೂ. ಸೊ ಈ ಥರ ಬೇಕಾದರೆ ಒಂದು ಸ್ವಲ್ಪ ನಂತರ ಬೇಕಂದರೆ ರಿಸ್ಕ್ ತಗೋಬೋದು ನೀವು. ಉಷಾ ಅವ್ರು ಹೇಳ್ತಿದ್ದಾರೆ ನೆಕ್ಸ್ಟು ಲೇಯರ್ ಕಟ್ ಹೇಗೆ ಮಾಡೋದು ಅಂತ. ಅವರೇನೆ ಬೇಕಾದರೆ ಒಬ್ಬರು ಹೇರ್ಸ್ಗೆ ಮಾಡಿ ತೋರಿಸೋದನ್ನ ವಿಡಿಯೋ ಮಾಡಿ ತೋರಿಸ್ಬೋದಂತೆ. ಆ ರೀತಿ ಬೇಕಾದರೆ ನಾನು ನಿಮಗೆ 2-3 ಹೇರ್ ಸ್ಟೈಲ್ ನಿಮಗೆ ಯಾವುದಾದ್ರೂ ಬೇಕಂದರೆ ಕಮೆಂಟ್ ಮಾಡಿ, ಅದು ಅವರು ತೋರಿಸ್ಕೊಡ್ತಾರೆ. ಅದನ್ನು ಬೇಕಂದರೆ ನಾನು ಫುಲ್ ವಿಡಿಯೋ ಮಾಡಿ ತೋರಿಸ್ತೀನಿ. ಅದೇನು ರಿಸ್ಕ್ ಇರಲ್ಲ, ಆರಾಮಾಗಿ ಅದು ನೀವು ನೋಡ್ಕೊಬೋದು ಹೆಂಗೆ ಮಾಡೋದಂತ. ನೀವು ಬೇರೆಯವ್ರಿಗೆ ಮಾಡೋಕ್ಕೆ ಅಟ್ಲೀಸ್ಟ್ ಟ್ರೈ ಮಾಡ್ಬೋದು, ಸೆಲ್ಫಾಗಿ ಮಾಡ್ಕೊಂಡಿಲ್ಲ ಅಂದ್ರೂ. ಓಕೆ, ಇವಾಗ ಹೇರ್ಸ್ ಹಿಂದೆ ಹಾಕಿ ಹೇಗೆ ಕಾಣಿಸುತ್ತೆ ಅಂತ ನೋಡೋ ಟೈಮ್. ಓಕೆ, ಅಕ್ಕ ನೋಡಿ, ಅಕ್ಕ ನೀವು ನಂಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ? ನಾನು ನಿನ್ನೆ ನೋಡಿದೆ ಒಂದು ವಿಡಿಯೋ. ಯಾವ್ದು ನೋಡಿದ್ರಿ? ಅದೇ ಕಿರ್ಚೋದು ಅಂತ ಇದು ಹಾಕಿದ್ರಲ್ಲ. ಓ ಅಯ್ಯೋ, ನಾನು ಕಿರ್ಸ್ತೀನ ಅಂತ. ಏನಿಲ್ಲ, ನಿಮ್ಮ ಅದಂದ್ರೆ ನಿಮ್ದು ಹಂಗೆ ಅಲ್ವಾ ಅದು, ನಿಮ್ದು ಮಾತೆ ಆ ರೀತಿ ಇರೋದ್ರಿಂದ ಒಬ್ಬೊಬ್ರಿಗೆ ಆ ರೀತಿ ಕೇಳಿಸುತ್ತೆ ಅಲ್ವಾ? ಓಕೆ,
ಲಕ್ಷಣಕ್ಕೆ ತೋರಿಸಿ. ಎಷ್ಟು ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ನಾನು ರಾತ್ರಿ ನೋಡಿದ್ದದನ್ನ ನೋಡಿ. ಹೇರ್ ಕಟ್ ನಾನೇ ಸೆಲ್ಫ್ ಹೇರ್ ಕಟ್ ಮಾಡ್ಕೊಂಡು ಆಗಿದೆ. ಯು ಶೇಪ್ ನಾನು ಮಾಡಿರೋದು, ಡೀಪ್ ಯು ಅಂತೂ ಅಲ್ಲ, ಏನೋ ಒಂದು ಲೈಟ್ ಯು ಶೇಪ್. ಸೊ ಕೂವ್ ಮಾಡಿ ತೋರಿಸ್ತಾ ಇದ್ದಾರೆ, ನನ್ಗೆ ಕಾಣಿಸ್ತಾ ಇಲ್ಲ. ಹೋಪ್ಫುಲಿ ಚೆನ್ನಾಗಿ ಬಂದಿರುತ್ತೆ ಅಂತ ಅನ್ಕೊಂತೀನಿ. ಲೈಟ್ ಆಗಿ ಯು ಶೇಪ್ ಬಂದಿದೆ ಅಂತೆ. ನಂಗೆ ಮೇನ್ ಆಗಿ ಫ್ರಂಟ್ ಕಟ್ ಬೇಕಾಗಿತ್ತು, ಸೊ ಲೇಯರ್ ಫ್ರಂಟ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಳ್ಳಿಲ್ಲ ಪಾಪ, ಅವರೇ ಮಾಡ್ಕೊಟ್ಬಿಟ್ರು. ಇಲ್ಲ ಯು ನಿಮ್ಮಲ್ಲಿ ಚೆನ್ನಾಗಿ ಮಾಡಿದ್ದೀನಿ. ಸೊ ನೋಡ್ಕೊಂಡು ಬಿಡ್ತೀನಿ, ನನಗೂ ಒಂದು ಸಮಾಧಾನ ಆಗುತ್ತೆ. ಮಿರರ್ ಇದೆ, ತಿರ್ಗ್ತಾ ಇದ್ದೀನಿ. ಅಷ್ಟೇ ಇಷ್ಟಿತ್ತು. ಇಷ್ಟು ಓಕೆ, ಚೆನ್ನಾಗೇ ಬಂದಿದೆ ಅನ್ಸುತ್ತೆ. ಫುಲ್ ಹೇರ್ ಎಲ್ಲ ಡ್ರೈ ಮಾಡಾದ್ಮೇಲೆ ಇನ್ನ ನೀಟಾಗಿ ಕಾಣಿಸುತ್ತೆ. ಸೊ ಇವಾಗ ಹೇರ್ ಡ್ರೈ ಮಾಡಿಸ್ಕೊತೀನಿ, ಅದಾದ್ಮೇಲಿಂದ ನಿಮಗೆ ಫೈನಲ್ ರಿಸಲ್ಟ್ ಅಂತ ತೋರಿಸ್ತೀನಿ. ನೋಡಿ ಇವರೇ ಪಾಪ ಅಷ್ಟೊತ್ತಿಂದ ನನಗೆ ಕಂಪ್ಲೀಟ್ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಟ್ರು. ಇವಾಗ ಬಂದು ಇವರೇ ಹೇರ್ ಡ್ರೈ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಸೆಲ್ಫ್ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಅಲ್ಲೂ ನಾನು ಥ್ಯಾಂಕ್ಸ್ ಹೇಳಿದೆ, ಇಷ್ಟೊಂದು ಹೆಲ್ಪ್ ಮಾಡಿದ್ದಕ್ಕೆ ನಂಗೆ ವಿಡಿಯೋ ಮಾಡಿಕೊಡೋದಕ್ಕೆಲ್ಲ. ಈ ವಿಡಿಯೋ ಮುಖಾಂತರನೂ ಇನ್ನೊಂದು ಸರಿ ಇವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪೂರ್ತಿ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಅವರೇ ನೋಡಿ ಕ್ಲಿಪ್ಪೆಲ್ಲ ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಹಿಡಿದು ನನಗೆ ಫ್ರಂಟಲ್ಲಿ ತೋರಿಸಿದ್ರು. ಸೊ ಇವಾಗ ನೋಡಾದ್ಮೇಲೆ ನನಗೂ ಸಮಾಧಾನ ಆಯಿತು. ನಾನು ಅಂದ್ಕೊಂಡಷ್ಟು ಏನು ರಿಸ್ಕ್ ಆಗಲಿಲ್ಲ ಹೇರ್ ಕಟ್ಟು. ಯು ಶೇಪನ್ನು ಈಸಿಯಾಗೆ ಮಾಡ್ಕೊಬೋದು. ನೀವು ಸಹ ಯು ಶೇಪ್ ಮಾಡಬೇಕಂದ್ರೆ ಈ ರೀತಿ 2 ಸೈಡು ಮಾಡಿ ಸ್ಟ್ರೈಟ್ ಕಟ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ನೀಟಾಗಿ ಯು ಶೇಪ್ ಬರುತ್ತೆ. ನೀವು ಅದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಅದು ಬಿಟ್ಟು ಬೇರೆದು ಯಾವುದಾದ್ರೂ ಟ್ರೈ ಮಾಡಬೇಕಂದ್ರೆ ಯಾರಾದರೂ ಒಂದು ಗೈಡೆನ್ಸ್ ಜೊತೆ ಟ್ರೈ ಮಾಡಿ ಅಂತ ನಾನು ನಿಮಗೆಲ್ಲ ಹೇಳ್ತೀನಿ. ಸೊ ನೋಡಿ ಈ ರೀತಿ ಬಂದಿದೆ ಫ್ರಂಟಲ್ಲಿ. ಸೆಲ್ಫ್ ಹೇರ್ ಕಟ್ ರಿಕ್ವೆಸ್ಟ್ ಯಾರು ಮಾಡಿದ್ದಿದ್ದು ಅಂತ ಕಮೆಂಟ್ನ ಸರ್ಚ್ ಮಾಡಿದೆ. ಶಶಿಕಲಾ ಅಂತ ಹೇಳಿಬಿಟ್ಟು ಇದನ್ನು ಕೇಳಿದ್ದಿದ್ದು. ಸೊ ಶಶಿಕಲಾ ಅವರೇ, ಈ ವಿಡಿಯೋ ಕಂಪ್ಲೀಟಾಗಿ ನಾನು ನಿಮಗೋಸ್ಕರನೇ ಮಾಡಿದ್ದು. ಹೋಪ್ಫುಲಿ ನಿಮ್ಗೊಂದು ಸ್ವಲ್ಪನಾದರೂ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ನೀವೇನಾದರೂ ಈ ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ನ ಪ್ಲೀಸ್ ನನ್ನ ಹತ್ರ ಶೇರ್ ಮಾಡಿ. ಮತ್ತು ಇವಾಗ ನೋಡಿ ನಾನು ತೋರಿಸ್ತಾ ಇರೋದು ಕ್ಲಚ್ ಕ್ಲಿಪ್ ಏನಾದರೂ ಹಾಕಿ ಹೇರ್ಸ್ನ ಬಿಟ್ಟರೆ ಈ ರೀತಿ ಲೆಂತಲ್ಲಿ ಕಾಣಿಸುತ್ತೆ. ವಾಲ್ಯೂಮ್ ಸಹ ಬಂದಿದೆ ಅಂತ ಅನಿಸ್ತಾ ಇದೆ. ಕೆಳಗಡೆ ಇದ್ದಿದ್ದು ಡೆಡ್ ಹೇರ್ಸ್ ಎಲ್ಲ ಕಟ್ ಮಾಡಿರೋದ್ರಿಂದ ಸೊ ವಾಲ್ಯೂಮ್ ಸಹ ಬಂದಿದೆ ಹೇರ್ಸಲ್ಲಿ. ಮತ್ತು ತುಂಬ ಶಾರ್ಟ್ ಸಹ ಆಗಿಲ್ಲ. ಸೊ ಇದು ಬಂದು ಫೈನಲ್ ರಿಸಲ್ಟ್ಸ್. ಹೇರ್ ಎಲ್ಲ ಡ್ರೈ ಮಾಡಿದ್ದಾರೆ, ನಾನು ತೋರಿಸ್ತೀನಿ. ಫ್ರಂಟಲ್ಲಿ ನಾನು ಯೂಶಲಿ ಸೆಂಟರ್ ತೆಗೆಯೋದು, ಇವಾಗ ಸೈಡಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಲೇಯರ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಚೆನ್ನಾಗಿ ಬಂದಿದೆ, ಖುಷಿ ಆಯಿತು ನನಗೂ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಯಾರು ಒಬ್ಬೊಬ್ಬರೇ ಸೆಲ್ಫ್ ಹೇರ್ ಕಟ್ ವಿತೌಟ್ ಎಕ್ಸ್ಪೀರಿಯನ್ಸ್, ವಿತೌಟ್ ನಾಲೆಜ್ ಪ್ಲೀಸ್ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾರದಾದ್ರೂ ಗೈಡೆನ್ಸ್ ಜೊತೆಗೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಯಾರು ನನಗೆ ರಿಕ್ವೆಸ್ಟ್ ಮಾಡಿದ್ರಿ ಅವರಿಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಅವ್ರ ಹೆಸರು ಬಂದು ಶ್ವೇತಾ ಅನಿಸುತ್ತೆ ನನಗೆ ರಿಕ್ವೆಸ್ಟ್ ಮಾಡಿದ್ದಿದ್ದು, ಮತ್ತು ಇನ್ನೂ ಒಬ್ಬರು ಸಹ ರಿಕ್ವೆಸ್ಟ್ ಮಾಡಿದರು, ಇಬ್ಬರು ರಿಕ್ವೆಸ್ಟ್ ಮಾಡಿದರು. ಸೊ ಅವರಿಬ್ಬರಿಗೋಸ್ಕರನೇ ನಾನು ಈ ವಿಡಿಯೋ ಮಾಡಿರೋದು. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.